ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಂದೀಪ್ ವಿಡಿಯೋ ಎಡಿಟಿಂಗ್ ಚಾನಲ್. ಈಗ ನಾನು ನಿಮಗೆ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಫೋಟೋನ ಆ್ಯಡ್ ಮಾಡೋದಂತ ಹೇಳಿಕೊಟ್ಟಿದ್ದೀನಿ. ಈಗ ನಾವು ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಫುಲ್ ವಿಡಿಯೋನ ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್. ನಿಮಗೆ ಚೆನ್ನಾಗಿ ವಿಡಿಯೋನ ಯಾವ ರೀತಿಯಾಗಿ ಆ್ಯಡ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಈಗ ವೇಟ್ ಮಾಡೋದು ಬೇಡ, ನಾವು ವಿಡಿಯೋ ಕಡೆ ಹೋಗಿಬಿಡೋಣ. ಈ ಪ್ಲಸ್ ಅಂತ ಐಕಾನ್ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಈ ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ರೀತಿಯಾಗಿ ಬೇಕು, ನೀವು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದರೆ ಆಮೇಲೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ನಾವು ಈಗ ಟೆಲಿಗ್ರಾಮ್ನಲ್ಲಿ ಹಾಗೆ ನಾನು ಈಗ ಯಾವ ರೀತಿ ಶಾರ್ಟ್ ವಿಡಿಯೋ ಮಾಡಬೇಕಂತ ಮಾಡ್ತಾಯಿದ್ದೀವಿ ಅಂದರೆ ಶಾರ್ಟ್ ವಿಡಿಯೋಕ್ಕೆ ತೊಗೋಬೇಕಾಗತ್ತೆ. ಈ ಫ್ರೇಮ್ನ ತೊಗೋಬೇಕು. ನೀವು ಈ ಫ್ರೇಮ್ನ ತೊಗೊಂಡಾದ್ಮೇಲೆ ಇಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಾನು ಕ್ಲಿಕ್ ಮಾಡಿದೆ. ಆಮೇಲೆ ನಿಮಗೆ ನಿಮ್ಮ ಫೋಟೋನ ಆ್ಯಡ್ ಮಾಡಬೇಕು. ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫೋಟೋನ ಆ್ಯಡ್ ಮಾಡಬೇಕಂದ್ರೆ ನೀವು ಈ ರೀತಿ ಇಲ್ಲಿ ಪ್ಲಸ್ ಅಂತ ಐಕಾನ್ ಇದೆ ನೋಡಿ, ಇಲ್ಲಿ ಗ್ರೀನ್ ಪ್ಲಸ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಆಮೇಲೆ ಇಲ್ಲಿ ಒಂದು ಗ್ಯಾಲರಿ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಎಲ್ಲ ರೀತಿ ಯಾವ ರೀತಿ ನಂದು ಯಾವ ಫೋಟೋಗಳಿದಾವೆ ಎಲ್ಲ ಫೋಟೋಸು ಇಲ್ಲಿ ಕಾಣ್ತವೆ. ಇಲ್ಲಿ ನೀವು ಒಳ್ಳೆ ಫೋಟೋ, ನಿಮ್ಗೆ ಯಾವ ಫೋಟೋ ಬೇಕು ಆ ರೀತಿ ನಿಮ್ಮ ಫೋಟೋ, ನಿಮಗೆ ಯಾವ್ದು ಬೇಕೋ ಆ ಫೋಟೋ ನೀವು ಆ್ಯಡ್ ಮಾಡ್ಕೋಬೋದು. ಸದ್ಯಕ್ಕೆ ನಾನೀಗ ಒಂದು ಒಳ್ಳೆ ರೀತಿ ಫೋಟೋ ನೋಡಿ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಈ ಫೋಟೋ ನಾನು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಆದಮೇಲೆ ಇಲ್ಲಿ ಪ್ಲಸ್ ಅಂತ ಮೇಲೆ ಇಲ್ಲಿ ಪ್ಲಸ್ ಅಂತ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಫೋಟೋ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಆ್ಯಡ್ ಆದಮೇಲೆ ನಿಮಗೆ ನಾನು ಹೇಳ್ತೀನಿ, ಇದು ಫೋಟೋ ಆ್ಯಡ್ ಆಯಿತು. ಆಮೇಲೆ ಇದಕ್ಕೆ ಯಾವುದೇ ಸಾಂಗನ್ನು ಇದಕ್ಕೆ ಎಕ್ಸೆಸ್ಟ್ ಮಾಡಬೇಕು, ಅಟ್ಯಾಚ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೀವು ಇದಕ್ಕೆ ಸಾಂಗನ್ನು ಹೇಗೆ ಆ್ಯಡ್ ಮಾಡೋದು ಇಲ್ಲಿ ನೋಡಿ ಫ್ರೆಂಡ್ಸ್. ನನ್ನ ಹತ್ರ ಸಾಕಷ್ಟು ಸಾಂಗ್ಗಳಿರ್ತವೆ. ನಮ್ಗೆ ಯಾವ್ದು ಬೇಕು ಅದನ್ನು ನಾವು ಸಾಂಗನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಈ ಸಾಂಗ್ನ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಥರ ಸಾಂಗ್ ಇರ್ತಾ ಇದೆ, ಯಾವುದೋ ಒಂದು ಸಾಂಗ್ ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್. ಈಗ ಈ ಸಾಂಗ್ನ ನಾವು ಆ್ಯಡ್ ಮಾಡ್ಕೋತೀವಿ. ಈಗ ನೋಡಿ ಪ್ಲಸ್ ಅಂತ ಐಕಾನ್ ಆದಮೇಲೆ ನಾನು ಈ ಸಾಂಗ್ನ ನಾನು ಸಾಂಗ್ನ ಡೌನ್ ಮಾಡಿದ್ದಿಲ್ಲ, ಬಟ್ ನಿಮಗೆ ತೋರಿಸುತ್ತೇನೆ ನೋಡಿ. ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಂಗ್ ಆ್ಯಡ್ ಆಯಿತು ಫ್ರೆಂಡ್ಸ್, ನೋಡ್ಬೋದು. ಈ ಸಾಂಗ್ ಬಂತು. ಈ ಸಾಂಗ್ನ ನಾವು ಕೆಳಗಡೆ ಅಡ್ಜಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಸಾಂಗ್ ಎಷ್ಟಿದೆ ನೋಡಿ ಫ್ರೆಂಡ್ಸ್. ಈ ಸಾಂಗು 3 ನಿಮಿಷ ಇದೆ ಫ್ರೆಂಡ್ಸ್. ನಮಗೆ ಎಷ್ಟು ಸಾಕು ಫ್ರೆಂಡ್ಸ್, ಇಷ್ಟೇ ಸಾಕು ನಮಗೆ. 20 ಸೆಕೆಂಡ್ ಸಾಕು. ಇಲ್ಲಿಗೆ 20 ಸೆಕೆಂಡ್ ಆದಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿದೆ ನೋಡಿ, ಇದು ಈ ರೀತಿ ಮೇಗೆ ಇಲ್ಲಿ ಆಪ್ಷನ್ ಬರ್ತವೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಕಟ್ ಮಾಡೋದು. ಕಟ್ ಆಯಿತು ಫ್ರೆಂಡ್ಸ್. ನಮಗೆ 20 ಸೆಕೆಂಡ್ ಮಾತ್ರ ಸಾಂಗ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ನೀವು ಈ ಫೋಟೋನ ಇಲ್ಲಿದೆ ನೋಡಿ ಫ್ರೆಂಡ್ಸ್, ಈ ಫೋಟೋ ನೀವು ಇಲ್ಲಿವರೆಗೆ ಹೇಗೆ ಅದನ್ನು ತರಬೇಕು ಅದನ್ನ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಈಗ ಬಂದರೆ ಈ ಫೋಟೋ ಇಲ್ಲಿವರೆಗೂ ಬಂತು ಫ್ರೆಂಡ್ಸ್. ಆಮೇಲೆ ನೀವು ನೋಡ್ಕೋಬೋದು ಫೋಟೋ ಎಷ್ಟಿದೆ ನೋಡಿ, ಅಷ್ಟೇ ನೀವು ಕರೆಕ್ಟಾಗಿ ಎಷ್ಟಿದೆ ನೋಡಿ ಫೋಟೋ ಎಷ್ಟಿದೆ ಅಲ್ಲಿಗೆ ಬಂತು. ಇದು ಫೋಟೋ ಇಲ್ಲಿದೆ ನೋಡಿ, ಅಲ್ಲಿಗೆ ಇದು ಸಾಂಗ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ನೋಡ್ಬೋದು ಬೇರೆ ಸಾಂಗ್ನ ಆ್ಯಡ್ ಮಾಡ್ಕೊಂಡು ನೀವು ಫೋಟೋ ಒಳ್ಳೆ ರೀತಿ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಜಸ್ಟ್ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೋಬೇಕು ಅಂತ, ಅದು ನೋಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ಯಾವುದಾದ್ರೂ ನೇಮನ್ನು ಮೆನ್ಷನ್ ಮಾಡಬೇಕಾದ್ರೆ ಹೆಸರು ಬರೀಬೇಕು, ಯಾವುದಾದ್ರು ಏನೋ ಬರಿಬೇಕು ಅಂತ ಇದ್ದರೆ ಅದನ್ನಾದ್ರೂ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಟೆಕ್ಸ್ಟ್ ಅಂತ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಯಾವ ರೀತಿಯಾಗಿ ಹೆಸರು ಬೇಕು ಆ ರೀತಿ ಬರ್ಕೋಬೋದು. ಈಗ ಸದ್ಯಕ್ಕೆ ನಾನೀಗ ಸಂದೀಪ್ ಅಂತ ಬರಿತಾ ಇದ್ದೀನಿ, ಯಾಕೆ ನನ್ನ ಹೆಸರು ಸಂದೀಪ್ ಇದೆಯಲ್ವಾ, ನಾನು ಸಂದೀಪ್ ಅಂತ ಬರೀಬೇಕು ನೋಡಿ ಫ್ರೆಂಡ್ಸ್. SANDEEP ಸಂದೀಪ್ ಅಂತ ಬರೆದ ಮೇಲೆ ಈ ಟೆಕ್ಸ್ಟ್ನಲ್ಲಿ ಯಾವ ರೀತಿಯಾಗಿ ಬೇಕು ನೋಡಿ ಫ್ರೆಂಡ್ಸ್, ಇಲ್ಲಿದ್ದಾವೆ ನೋಡಿ. ನಮ್ಗೆ ಈ ರೀತಿ ಬೇಕಾ, ಈ ರೀತಿ ಬೇಕಾ, ನಿಮಗೆ ಯಾವ ರೀತಿ ಬೇಕು ಇಲ್ಲಿ ವಿ ಆಲ್ ಪಾಯಿಂಟ್ಸ್ ಅಂತ ಇದೆಯಲ್ಲ, ಯಾವ ರೀತಿ ಬೇಕಲ್ಲ ಆ ರೀತಿ ಫಾಂಟ್ಸನ್ನು ಇಟ್ಕೋಬೋದು. ಸದ್ಯಕ್ಕೆ ನಂಗೆ ಈ ರೀತಿ ಫಾಂಟ್ಸ್ ಬೇಕಂತ ನಾನು ಈ ರೀತಿ ಫಾಂಟ್ಸ್ ಇಟ್ಕೊತೀನಿ ಫ್ರೆಂಡ್ಸ್. ನನಗೆ ಈ ಫಾಂಟ್ಸ್ ಬೇಕಲ್ವಾ, ಈ ಫಾಂಟ್ಸನ್ನು ಕ್ಲಿಯರ್ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಫಾಂಟ್ಸಿಗೆ ನಾವು ಯಾವ ರೀತಿ ಕಲರನ್ನು ಕೊಡಬೇಕು, ಇಲ್ಲಿ ಚೌಕ್ ಅಂತ ಮೇಲೆ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ಕಲರ್ ಬೇಕಲ್ಲ ಆ ಕಲರ್ನ ಎಲ್ಲ ಸದ್ಯಕ್ಕೆ ನಾನೀಗ ಈ ಫೋಟೋ ಯಾವ ರೀತಿ ಕ್ಲಿಯರ್ ಯಾಕಂದರೆ ವೈಟ್ ಕಾಣುತ್ತೆ ಫ್ರೆಂಡ್ಸ್, ವೈಟ್ ಅಂತ ಇಡ್ತೀನಿ. ಇಲ್ಲ ಬ್ಲ್ಯಾಕ್ ಇಡ್ತೀನಿ, ಬ್ಲ್ಯಾಕ್ ಸರಿಯಾಗಿ ಕಾಣ್ತಲ್ವ, ಬ್ಲ್ಯಾಕ್ ಇಟ್ವಿ. ಬ್ಲ್ಯಾಕ್ ಇಟ್ಟಿದ ಮೇಲೆ ನಮಗೆ ಇದು ಎಷ್ಟು ಬೇಕು, ನಮಗೆ ಯಾವ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಳೋದು ನೋಡಿ ಫ್ರೆಂಡ್ಸ್. 20 ಫೀಟ್ ಬೇಕಾ, ಎಷ್ಟು ಬೇಕಾ ನೋಡಿ. ನಾವು ಎಷ್ಟು ಸುಮಾರಾಗಿ ಎಷ್ಟು ಇರ್ತೀವಿ, 56 ಅಂದರೆ ಎಷ್ಟು ದೊಡ್ಡದಾಗುತ್ತೆ.
ಕರೆಕ್ಟಾಗಿ ನೋಡಿಟ್ಟು ಸ್ಮಾಲಾಗಿ ಇಟ್ಕೊಂಡ್ವಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋನ ಆ್ಯಡ್ ಆಗುತ್ತೆ. ಆಮೇಲೆ ನಮಗೂ ರೈಟ್ ಅಂತ ಹೊಡೆದ್ಬಿಡು ಸರ್. ರೈಟ್ ಹೊಡೆದ್ಮೇಲೆ ಇದ್ರ ಮೇಲೆ ಈ ರೀತಿ ಸಂದೀಪ್ ಅಂತ ಇಲ್ಲಿ ಟೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್, ಇದನ್ನು ಮೂವ್ ಟರ್ನ್ ಫ್ರಮ್ ಅಂತ ಐತೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲಿಗೆ ಬೀಳುವವರೆಗೆ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಇಲ್ಲಿ ಇದನ್ನು ಇಲ್ಲಿ ಇಟ್ಬಿಡ್ಬೇಕು. ಆಮೇಲೆ ಇದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಆಮೇಲೆ ವಾಪಸ್ ಇದನ್ನು ಸೈಡ್ ಅಂತ ಸೇರಿಸಿದರೆ ಈ ಸಾಂಗ್ ಎಲ್ಲಿವರೆಗೆ ಅದು ಅಲ್ಲಿವರೆಗೆ ಇದನ್ನು ನಾವು ವಾಪಸ್ ಎಲ್ಲಿವರೆಗೆ ಆ್ಯಡ್ ಮಾಡೋದು ಫ್ರೆಂಡ್ಸ್. ನೋಡಿ ಈ ರೀತಿ ಬರುತ್ತಲ್ಲ, ಇದನ್ನು ಮೂವ್ ಮಾಡಿಬಿಡೋದು ಫ್ರೆಂಡ್ಸ್. ಇಲ್ಲಿವರೆಗೂ ಮೂವ್ ಆಯಿತು, ಕರೆಕ್ಟಾಗಿ ಅದು ಆ್ಯಡ್ ಆಗಿರುತ್ತೆ. ಆಮೇಲೆ ನಿಮಗೆ ಯಾವ ರೀತಿ ಎಫೆಕ್ಟ್ ಬೇಕಾದರೆ ಎಫೆಕ್ಟ್ಗಳನ್ನ ನಾವು ಡೌನ್ಲೋಡ್ ಇಟ್ಟಿರ್ತೀವಿ. ನೀವು ಯಾವ ರೀತಿಯಾಗಿ ಎಫೆಕ್ಟ್ಗಳು ಬೇಕು ಎಫೆಕ್ಟಲ್ಲಿ ಕೊಟ್ಟಿರ್ತಾರೆ ಫ್ರೆಂಡ್ಸ್. ನೋಡಿ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಫೆಕ್ಟ್ ಅಂತ ಇದೆ ನೋಡಿ. ನಿಮಗೆ ಯಾವ ರೀತಿ ಎಫೆಕ್ಟ್ಗಳು ಬೇಕೆಲ್ಲ ಇಲ್ಲಿ ಆ್ಯಡ್ ಮಾಡ್ಕೋದಿರುತ್ತೆ ಫ್ರೆಂಡ್ಸ್. ಯಾವುದಾದ್ರು ಒಂದು ಎಫೆಕ್ಟ್ ನೀವು ಆ್ಯಡ್ ಮಾಡ್ಕೋಬೋದು. ಸದ್ಯಕ್ಕೆ ನಾನು ಇದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಇಲ್ಲಿ ಇದೆ ಅಲ್ವಾ, ಇದನ್ನ ಆ್ಯಡ್ ಮಾಡ್ತೀನಿ. ಇಲ್ಲಿ ಪ್ಲಸ್ ಅಂತ ಕೊಟ್ಟ ಮೇಲೆ ಆಮೇಲೆ ಈ ರೀತಿ ಕೊಟ್ಬಿಟ್ರೆ ಮುಗಿದೋಯ್ತು ಫ್ರೆಂಡ್ಸ್. ನೋಡಿ हम तेरे बिन अब रह नहीं सकते, तेरे बिना क्या वजूद मेरा, तुझसे ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಕರೆಕ್ಟಾಗಿ ಈ ರೀತಿ ಎಕ್ಸೆಪ್ಟ್ ಮಾಡ್ಕೊಬೇಕು. ನೀವು ಯಾವ ಬೇಕಾದ್ರೂ ಟೆಕ್ಸ್ಟನ್ನು ಈ ರೀತಿಯಾಗಿ ಎಫೆಕ್ಟ್ ಮಾಡ್ಕೋದು. हम तेरे बिन अब रह नहीं सकते, तेरे बिना क्या वजूद मेरा. ಈ ವಿಡಿಯೋನ ಬಂದ್ ಮಾಡಿಬಿಟ್ಟು ಈ ರೀತಿ ನೋಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಗ್ರೋ ಆಗಿದೆ. ಯಾವ ರೀತಿ ಬೇಕು ಯಾವ ರೀತಿ ನಿಮ್ಗೆ ಯಾವ ರೀತಿ ಮೆನ್ಷನ್ ಆಗುತ್ತೆ ಆ ರೀತಿಯಾಗಿ ನೀವು ಕ್ರಿಯೇಟ್ನ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಆ್ಯಡ್ ಆಗಿದೆ. हम तेरे बिन अब रह नहीं सकते. ಮಾಡ್ಕೋಬೋದು. ನಾನು ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆ್ಯಡ್ ಮಾಡ್ಕೋಬೇಕಂತ. ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನೋಡಿ. ನಿಮ್ಗೆ ಯಾವ ರೀತಿ ಆಗಬೇಕು ಒಳ್ಳೆ ರೀತಿಯಾಗಿ ಆ್ಯಡ್ ಮಾಡೋದನ್ನ ಹೇಳ್ಕೊಡ್ತೀನಿ. ಈಗ ನಾನು ಈ ಯೂಟ್ಯೂಬ್ ಚಾನಲಲ್ಲಿ ಈಗ ಮೊದಲನೇ ಬಾರಿಗೆ ಈ ರೀತಿ ಎಡಿಟ್ ಮಾಡಿ ಯೂಟ್ಯೂಬ್ನ ಗ್ರೋ ಮಾಡಬೇಕಂತ ಪ್ರಯತ್ನ ಪಡ್ತಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಇರಬೇಕು ಫ್ರೆಂಡ್ಸ್. ಎಲ್ಲರೂ ನೋಡಿ ವಿಡಿಯೋನ ನೋಡಿ ಮತ್ತು ಈ ವಿಡಿಯೋಗೆ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬೇಕಾದರೆ ನಾನು ಈಗ ಚಾನಲ್ ಸ್ಟಾರ್ಟ್ ಮಾಡಿ ಒಂದೇ ತಿಂಗಳಾಗಿತ್ತು. ಒಂದು ತಿಂಗಳಲ್ಲಿ ನಾನು ಏನಾದರೂ ಮಾಡಬೇಕಂತ ಇದು ಡಿಸೈಡ್ ಮಾಡಿ ವಿಡಿಯೋ ಎಡಿಟಿಂಗ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಆಗುತ್ತೆ. ನಾನು ಯೂಟ್ಯೂಬ್ನಲ್ಲಿ ನೀವು ಯಾವ ರೀತಿಯಾಗಿ ವಿಡಿಯೋಗಳನ್ನ ಮಾಡಿದ್ದೀನಿ, ಯೂಟ್ಯೂಬ್ ಒಳ್ಳೆ ರೀತಿಯಾಗಿ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಏನಾರ ತಪ್ಪಾಗಿದ್ರೆ ಕಮೆಂಟ್ ಮಾಡಿ ಕಳಿಸಿಟ್ಟು ಬರೀ ಫ್ರೆಂಡ್ಸ್. ನೋಡ್ಬೋದು ನಾನು ಈ ರೀತಿಯಾಗಿ ಆ್ಯಡ್ ಮಾಡಿದ್ದೀನಿ. ನೋಡಿ ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಹೇಳಿ ಫ್ರೆಂಡ್ಸ್. ಇಷ್ಟು ಹೇಳಿದ್ದೀನಿ. ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಳೋದು. ಮುಂದಿನ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಯಾವ ರೀತಿಯಾಗಿ ಎಫೆಕ್ಟು ಮತ್ತು ಬ್ಲ್ಯಾಕ್ ಸ್ಕ್ರೀನ್ ಅಂತ ಬರ್ತಾವಲ್ಲ ಫ್ರೆಂಡ್ಸ್, ಎಫೆಕ್ಟ್ಗಳನ್ನ ಹೇಗೆ ಆ್ಯಡ್ ಮಾಡೋದು ಅದನ್ನು ಸದ್ಯಕ್ಕೆ ಮ್ಯೂಸಿಕ್ಕು ಮತ್ತು ಎಫೆಕ್ಟು ಆಮೇಲೆ ಫೋಟೋ ಟೆಕ್ಸ್ಟನ್ನು ಹೇಗೆ ಆ್ಯಡ್ ಮಾಡೋದು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಕರೆಕ್ಟಾಗಿ ಟೆಕ್ಸ್ಟ್ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಎಲ್ಲ ಥರ ತಿಳಿಸ್ಕೊಟ್ಟಿದ್ದೀನಿ. ನೋಡ್ಬೋದು. ಇಷ್ಟಿದು ನೋಡಿ ಫ್ರೆಂಡ್ಸ್, ಎಲ್ಲ ಹೇಳ್ಕೊಟ್ಟಿದ್ದೀನಿ. ನೋಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ಮೈ ವಿಡಿಯೋ ವಾಚಿಂಗ್. ನೋಡಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನಾದರೂ ಬೇರೆ ರೀತಿಯಾಗಿ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ವಿಡಿಯೋ ಒಳ್ಳೆಯದಾಗಿದ್ದರೆ ಒಂದು ಲೈಕು, ಒಂದು ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ನನಗೆ ಆದಷ್ಟು ಸಪೋರ್ಟ್ ಮಾಡಿ. ಎಲ್ಲರ ಹತ್ರ ಕೇಳ್ಕೊತೀನಿ. ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರು ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಅಂತೂ ಮಾಡೋದೇ ಮರಿಬೇಡಿ. ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನೋಡಿ, ಧನ್ಯವಾದಗಳು.